ನಿನ್ನೆ ತಡರಾತ್ರಿ ಒಂದು ದಾರುಣವಾದ ಘಟನೆ ಜರುಗಿದೆ. ಕಾರಣ ಏನು ಅಂದರೆ ಬಹುಶಃ ಇದು ಬಸ್ಸು ಸೀಬರ್ಡ್ ಕಂಪನಿಯ ಬಸ್ಸು ಬೆಂಗಳೂರಿನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಗೋಕರ್ಣಕ್ಕೆ ತಲುಪುವಂತಹ ಬಸ್ಸು ದಾರುಣವಾಗಿ ಒಂದು ಬೆಂಕಿಗೆ ಆಹುತ ಆಗಿ ಒಂದು ಅಪಘಾತವನ್ನು ಸಂಭವಿಸಿದೆ. ಬಹುಶಃ ಇದು ಬೆಂಗಳೂರಿನಿಂದ 145 ಕಿಲೋಮೀಟರ್ ದೂರದಲ್ಲಿರುವಂಥ ಜವನಗೊಂಡನಹಳ್ಳಿ ಸಮೀಪದ ಆನೆಸಿದ್ರಿ ಗೇಟ್ ಬಳಿ ಈ ಒಂದು ಘಟನೆ ನಡೆದಿದೆ. ಬಹುಶಃ ಹುಬ್ಬಳ್ಳಿ ಮಾರ್ಗವಾಗಿ ಬರ್ತಾ ಇರುವಂತಹ ಒಂದು ಲಾರಿ ಏನಿದೆ, ಕಂಟೈನರ್ ಟ್ರಕ್ಕು ಈ ಒಂದು ಸೀಬರ್ಡ್ ಬಸ್ಸಿಗೆ ಡಿಕ್ಕಿಯಾಗಿದೆ. ಆ ಮೂಲಕ ಸೀಬರ್ಡ್ ಬಸ್ನಲ್ಲಿ ಇದ್ದಂಥವರು ಎಲ್ಲರೂ ಕೂಡ ದಾರುಣವಾಗಿ ಸುಮಾರು 17ರಿಂದ 18 ಜನ ಇಲ್ಲೇ ಸಜೀವ ದಹನವನ್ನು ಆಗಿದ್ದಾರೆ. ಇದೊಂದು ಹೃದಯ ವಿದ್ರಾವಕ ಘಟನೆ ಆಗಿದೆ. ಈಗಾಗಲೇ ಕಳೆದ 3-4 ತಿಂಗಳುಗಳ ಹಿಂದಷ್ಟೇ ಕರ್ನೂಲ್ನಲ್ಲೂ ಕೂಡ ಇಂಥ ಒಂದು ಘಟನೆ ಆಗಿತ್ತು. ಅದನ್ನು ಹೊರತುಪಡಿಸಿ ಕೆಲ ವರ್ಷಗಳ ಹಿಂದೆ ಮೇಟಿಕುರ್ಕಿಯ ಬಳಿ ಕೂಡ ಇಂಥ ಒಂದು ಘಟನೆ ಆಗಿತ್ತು. ಇಲ್ಲೇ KR ಹಳ್ಳಿ ಸಮೀಪ ಇರುವಂಥ ಜಯರಾಜ್ ಹೋಟೆಲ್ ಬಳಿಯ ಕೂಡ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಘಟನೆ ಆಗಿತ್ತು. ಬಹುಶಃ ಈ ಹಬ್ಬದ ರಜೆಗಳು ಏನು ಕ್ರಿಸ್ಮಸ್ ಇದೆ, ಹೊಸ ವರ್ಷದ ಆಚರಣೆ ರಜೆಗಳಿಗೆ ತೆರಳ್ತಾ ಇದ್ದಂಥ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವತಿಯರು ಕೂಡ ಇದರಲ್ಲಿ ಇದ್ರು ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ತಿಳಿದು ಬಂದಿದೆ. ಬಹುಶಃ ಇಂಥ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಖಾಸಗಿ ಬಸ್ಸುಗಳಲ್ಲಿ ಗಸ್ಗಳ ಮೂಲಕ ಆಗುವಂಥ ಅನಾಹುತದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಂಥ ಬಸ್ಸುಗಳ ಮೇಲೆ ವಿಶೇಷವಾದಂಥ ನಿಗಾ ಇಟ್ಟು ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ ಸರ್ಕಾರ ಅಷ್ಟು ನಿಗಾವನ್ನು ವಹಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಚಮನ್ ಶರೀಫ್ ಅಂತ ಆದಿವಲ. ಇಲ್ಲ, ಇದೇ ವರ್ಷ ಅಲ್ಲ, ಯಾವಾಗಲೂ ಅಷ್ಟು ಇದೇ ಥರ ಆಗ್ತಿರೋದು. ಪ್ರತಿ ವರ್ಷ ಯಾವಾಗಲೂ ಈ ಇಯರ್ ಅಂತಲ್ಲ, ರೋಡ್ ಸಮೇತ ಕರೆಕ್ಟಾಗಿಲ್ಲ. ಅಲ್ಲಿ ನೋಡಿ ಅಲ್ಲಿ ಡ್ಯಾಮೇಜ್ ಐತೆ, ಇಲ್ಲೇ ಕೆಳಗೆ ಗೇಟ್ನಾಗ ಐತೆ, ಅಲ್ಲೂ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಇದೆ ಆಯಿತು, ಪ್ರತಿಯೊಂದು ಇದೆ. ಒಬ್ಬರು ಯಾರು ಕಿವಿ ಕಾಯ್ಕೊಂತಿಲ್ಲ. ಏನೋ ಒಂದು ಸ್ವಲ್ಪ ಇದು ಮಾಡಬೇಕು. ಈಗ ರೋಡ್ ಬೈಪಾಸ್ನ ಇದು ಬೈಪಾಸ್ನಾಗ ಹಂಗಿರ್ಬೇಕು. ಈಗ ಇಲ್ಲಿ ಹೋಗೋರು ಅಲ್ಲಿ ಕಟ್ಕೊಡೋ ಇಲ್ಲಿ ಕಟ್ಕೊಡೋದು ಎಲ್ಲ ಇದು ಮಾಡ್ಬೇಕು. ಯಾರು ಒಬ್ರು ಕಿವಿ ಕಾಯ್ಕೊಂತಿಲ್ಲ. MLA ಯಾರಾಗಲಿ ಯಾರೊಬ್ರು ಬರ್ತಿಲ್ಲ. ಸುಮ್ಮನೆ ಏನೋ ಒಂದು ಏನಿಲ್ಲ, ರೋಡ್ ಏನಿಲ್ಲ, ಒಟ್ಟಿಗೆ ಇಲ್ಲಿ ಕಟ್ಕೊಟ್ಟಾರೆ ಒಂದು ಸ್ವಲ್ಪ ಏನೋ ಇಲ್ಲಿ ಗಾರ್ಮೆಂಟ್ಸ್ ಐತಾನೆ, ಇಲ್ಲಿ ಕೃಷ್ಣಪ್ಪನ ಗಾರ್ಮೆಂಟ್ಸ್, ಅದು ಕಟ್ ನೋಡಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಯಾವನಾಗಲ್ಲ. ಸುಮ್ಮನೆ ಬಂದು ಇದು ಮಾಡ್ತಾರೆ ಅಷ್ಟೇ. ಅವರು ಯಾರು ಒಬ್ರು ಮಾತಾಡಲ್ಲ, ಎಲ್ಲ ತೊಂದರೆ. ಈಗ ನಾವಾಗಲಿ ಈಗ 8 ಮಕ್ಕಳು ನಂಬಿಕೆ ಬಂದಿರ್ತಾರೆ. ಈಗ ಇದಾಯ್ತು, ಯಾರು ಹೊಣೆ ಆಗ್ತಾರೆ? ಯಾರು ಹೊಣೆ ಆಗಲ್ಲ. ಸತ್ತ ಅಷ್ಟೇ. ಒಂದು ವಾರ ಅಳ್ತಾರೆ, ಸುಮ್ಮನಾಗ್ತಾರೆ. ಅವ್ರ ಮಕ್ಕಳು ಈಗ ಒಬ್ಬ ಮಗ ಇರ್ತಾನೆ, ಆಗ ಏನು ಮಾಡೋಕ್ಕಾಗುತ್ತೆ? ಸಮಾಧಾನಕ್ಕೆ ಪರಿಹಾರ ಅಂತ ಕೊಟ್ಬಿಟ್ರೆ ಸರ್, ಅವ್ರನ್ನ ಯಾರು ಸಾಕಂತ ಸರ್? ಒಂದಿನ ದುಡ್ಡು ನೋಡ್ತಾರೆ, ಯಾರ್ಯಾರು ನೋಡೋದಿಲ್ಲ. ಅದೇ ಇವಾಗ ಕ್ಲೀನಾಗೆ ಎಲ್ಲ ಹೋಗೋದು ರೈತ ದುಡ್ಡು. ಸುಮ್ಮನೆ ಇಲ್ಲಿದೆಲ್ಲ ಸ್ಟಾಪಿಂಗ್ ಮಾಡ್ತಾರೆ, ಎಷ್ಟು ಹೆಂಗೆ ತೊಂದರೆ ಆಗುತ್ತೆ. ಇಲ್ಲಿಂದ ಇದು ಮಾಡ್ತಾರೆ, ಮುಂಚೆ ಪ್ಲಾನ್ ಇರಲ್ವಾ? ಏನಿರಲ್ಲ. ಎಲ್ಲ ಇವ್ರಿಗೇನು ದುಡ್ಡು ಬರಬೇಕು, ಪರ್ಸೆಂಟೇಜ್ ಬರುತ್ತೆ. ಪರ್ಸೆಂಟೇಜ್ಗೋಸ್ಕರ ಓಡಾಡ್ತಾರೆ ಹೊರ್ತು ಇವರು ಜನ ಸಾಯಲಿ ಬೇಯಲಿ ಇಲ್ಲ. ಇವ್ರಿಗೆ ಏನು ಸರ್ ಬೇಕು? ಅಧಿಕಾರ ಬೇಕು. ಇವ್ರಿಗೆ ಪರ್ಸೆಂಟೇಜ್ ದುಡ್ಡು ಬೇಕು. ಹಾಕಿರ್ತಾರೆ ಬಂಡವಾಳ, ಓಟಿಗೆ 1000 ರೂಪಾಯಿ ಕೊಡ್ತಾರೆ. ಆ ಓಟ್ಗಳಿಗೆ ದುಡ್ಡು ಕಾಣಕ್ಕೆ ನೋಡ್ತಾರೆ ಹೊರ್ತು ಏನು ನೋಡೋದು ಸರ್? ಎಲ್ಲ ಸತ್ತೋದ ಎಲ್ಲ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಸಾಯೋವ್ರಿಗೆ ಯಾರು ನೋಡ್ಕೊಳ್ತಾರೆ? ಯಾರು ನೋಡ್ಕೊಳ್ಳಲ್ಲ. ಸುಮ್ಮನೆ ಇದೆಲ್ಲ ಸರ್ ಒಂಥರ ಬೂಟ್ ಅಡಿಕೆ ಮಾತಮ್ಮಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಜನಗೆ ಇವಾಗ ರಾಜಕೀಯ ಬೇಕು, ನೆಕ್ಸ್ಟ್ ಯಾಕಂದ್ರೆ ಒಂದು ಹೆಸರು ಬೇಕು, ಒಳ್ಳೆ ಹೆಸರು. ಒಳಗೆ ಏನೇನಿದೆ ಏನು ಗೊತ್ತಲ್ಲ ನನಗೆ. ಸ್ಥಳೀಯರು ಸರ್ ಇಲ್ಲ ಸರ್, ತೀರೋಗಿದೆ ಕಂಟ್ರ ಗಾಡಿ ತೀರೋಗಿದ್ದಾರೆ. 9 ಜನ ಸ್ಪಾಟ್ ಆಗಿದ್ದಾರೆ. ಶಿರತ್ ತಾಲೂಕಿನಾಗ 3 ಜನ ತೊಗೊಂಡಿದ್ದಾರೆ. ಹಿರಿಯೂರಿ 3 ಜನ, ಇಟ್ಟವರಿಗೆ 2, ತುಮಕೂರು ಹಾಸ್ಪಿಟ್ಲಿಗೆ 1. ಈ ರೀತಿ ಹಂಗತ್ತೆ ಕಟ್ ಮಾಡಿ ರೋಡ್ ಮಾಡಿಬಿಟ್ಟು ಅನಿವಾರ್ಯ. ಏ ಬಿಡ್ಸಿರಲ್ಲ, ಯಾತಿರಲ್ಲ, ಅಲ್ಲೆಲ್ಲ ಹೋಗ್ತಾರೆ ಮಾಡ್ತಾರೆ. ಕನ್ಫ್ಯೂಸ್ ಆಗುತ್ತೆ ಬರೋರಿಗೆ, ನಿಟ್ಗಣ್ಣಾಗಿರ್ತಾರೆ. ಇದು ದೊಡ್ಡ ಸಮಸ್ಯೆ. ಇಲ್ಲ ಮುಂದೆ ಆದ್ರೂ ಒಂದು ಇದು ಅದ್ಮ ಕೊಡಬೇಕು, ದೊಡ್ಡದೊಂದು ಬೋರ್ಡ್ ಹಾಕಬೇಕು. ಇಲ್ಲಿ ಅಪಾಯ ಐತೆ, ಡೇಂಜರ್ ಐತೆ, ಇದು ಮುರುಗಳಿದ್ದಾವೆ, ಇದು ಟರ್ನಿಂಗ್ ಇದೆ, ಈ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂತ ಮಾರ್ಕ್ ತೋರಿಸ್ಬೇಕು. ಮಾರ್ಕ್ ಇಲ್ಲ, ಯಾತಿದ್ದಿಲ್ಲ, ಒಂದು ಸಿಗ್ನಲ್ ಇಲ್ಲ, ಒಂದು ಲೈಟಿಂಗ್ಸ್ ಇಲ್ಲ, ಒಂದು ಡೇಂಜರ್ ಲೈಟ್ ಇಲ್ಲ. ಇದು ಅಪಘಾತಕ್ಕೆ ಮೇಯ್ನ್ ತೊಂದರೆ. ಇದು ಇಂಪಾರ್ಟೆಂಟು. ಸಾರಿಗೆ ಅವರು UNC ಕಂಪ್ನಿಯವರು ಇದು ರೆಡಿ ಮಾಡ್ಬೇಕಂತೇಳಿ ನಾವು ಕೇಳ್ಕೊಂತೀವಿ ರೈತರಾಗಿ. ಇದು ಕಂಟೈನರ್ ಡಿವೈಡರ್ ದಾಟಿ ಬಸ್ ಕೊಡೋದು, ಓವರ್ ಸ್ಪೀಡು ನಿದ್ಗಣ್ಣಗೆ. ಮತ್ತೆ ಯಾವುದೋ ಒಂದು ಸ್ಕೂಲು ಗಾಡಿ ಬರ್ತಿತ್ತು, ಅದು ಬಚಾವಾಗೋಯ್ತು. ಅದರಿಂದ ಅನುಕೂಲ ಮಾಡಬೇಕು. ಮೇಯ್ನ್ ರೋಡು ಎಲ್ಲಿ ದೊಡ್ಡ ಟರ್ನಿಂಗ್ ಇದಾವೋ ಅಲ್ಲಿ ದೊಡ್ಡದಾಗ ಬೋರ್ಡ್ ಹಾಕಬೇಕು, ನಾಮಫಲಕ ಹಾಕಬೇಕು, ಮಾರ್ಕ್ ತೋರಿಸ್ಬೇಕು. ಈ ಕಡೆ ಮಾರ್ಕ್ ತೋರಿಸ್ಬೇಕು, ಹೋಗೋರಿಗೆ ನಾಮಫಲಕ ಮೇಯ್ನು. ಇದು ನಾವು ಇಷ್ಟು ಕೇಳ್ಕೊಂಡು ರೈತರು. ಇದು ಮೇಯ್ನ್ ರೋಡು ಕಂಟೈನರ್ ಆಗಬೇಕು. ಈರಣ್ಣ ಅಂತೇಳಿ, ಇಲ್ಲ ಉಜ್ಜಿಗುಂಟೆ.